ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನೀವು ಗಣಿತ ಮೂಲ ಕ್ರಿಯೆಗಳಾದ ಸಂಕಲನ, ವ್ಯವಕಲನ, ಗುಣಾಕಾರದ ಬಗ್ಗೆ ಕಲ್ತ್ಕೊಂಡಿದ್ದೀರಾ. ಈ ತರಗತಿಯಲ್ಲಿ ನಾವು ಕಲಿಯಕ್ಕೆ ಹೊರಟಿರೋದು ಅಂದರೆ ನಾನಲ್ಲ, ನೀವು ಕಲಿಯಕ್ಕೆ ಹೊರಟಿರೋದು ಭಾಗಾಕಾರ. ಭಾಗಾಕಾರ ಅಂದರೆ ಏನು? ನಾವು ಪ್ರತಿನಿತ್ಯ ಜೀವನದಲ್ಲಿ ಭಾಗಾಕಾರವನ್ನು ಅನ್ವಯಿಸ್ತಾನೇ ಇದ್ದೀವಿ, ಬಳಸ್ತಾನೇ ಇದ್ದೀವಿ. ಆದರೆ ಅದರ ಪರಿಕಲ್ಪನೆ ನಮ್ಮ ಹತ್ರ ಇಲ್ಲ. ಇವತ್ತು ನಾವು ಭಾಗಾಕಾರದ ಪರಿಕಲ್ಪನೆಯನ್ನ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಓಕೆ. ಇವತ್ತು ಮಧ್ಯಾಹ್ನ ನಿಮ್ಗೆಲ್ರಿಗೂ ಮೊಟ್ಟೆ ಕೊಟ್ಟಿರ್ಲಿಲ್ವೋ? ಕೊಟ್ಟಿದ್ರು. ಇವಾಗ 3 ಜನ ಹುಡುಗರಿದ್ದಾರೆ. ಎಷ್ಟು ಜನ ಹುಡುಗರಿದ್ದಾರೆ? 3 ಜನ ಹುಡುಗರಿದ್ದಾರೆ. 3 ವಿದ್ಯಾರ್ಥಿಗಳಿದ್ದಾರೆ. ಕರೆಕ್ಟಾ? 3 ವಿದ್ಯಾರ್ಥಿಗಳಿದ್ದಾರೆ. ಆ 3 ವಿದ್ಯಾರ್ಥಿಗಳಿಗೆ ನಾನಿವಾಗ 10 ಮೊಟ್ಟೆಗಳನ್ನ ಹಂಚಬೇಕು. ಎಷ್ಟು ಮೊಟ್ಟೆ? 10 ಮೊಟ್ಟೆಗಳನ್ನ ಹಂಚಬೇಕು. ನಿಮ್ಗೆಲ್ಲ ನಗು ಬರುತ್ತಲ್ವಾ? ಸರ್ ನಮಗೆ ಒಂದೇ ಮೊಟ್ಟೆ ಕೊಡೋದು, ಇದೇನು ಸ್ಪೆಷಲ್ 3 ಮೊಟ್ಟೆ ಅಂತ ಅನ್ಸುತ್ತಾ? ಇರಲಿ. ಹಂಗಾದ್ರೆ ಈ 3 ವಿದ್ಯಾರ್ಥಿಗಳಿಗೆ ನಾವು 10 ಮೊಟ್ಟೆಗಳನ್ನ ಹಂಚಬೇಕು ಅಲ್ವಾ? ಒಂದು ಕಂಡೀಷನ್ ಇದೆ. ಕಂಡೀಷನ್ ಏನು ಅಂತ ಅಂದ್ರೆ, ನೀವು 10 ಮೊಟ್ಟೆಗಳನ್ನ 3 ಜನಕ್ಕೆ ಹಂಚಬೇಕು. ಯಾವ ತರ ಹಂಚಬೇಕು ಅಂದ್ರೆ, ಪೂರ್ಣವಾಗಿ ಹಂಚಬೇಕು. ಯಾವುದೇ ಕಾರಣಕ್ಕೂ ಮೊಟ್ಟೆನ ಏನ್ ಮಾಡಂಗಿಲ್ಲ, ಕಟ್ ಮಾಡಂಗಿಲ್ಲ. ಪೂರ್ಣವಾಗಿ ಹಂಚಿ ಇನ್ನು ಉಳಿದಿರೋದು ಏನ್ ಮಾಡ್ಬೇಕು, ತಟ್ಟೆಯಲ್ಲಿ ಹಾಗೆ ಬಿಡಬೇಕು. ಅರ್ಥ ಆಯ್ತು ಹೇಳ್ತಿರೋದು? ಎಷ್ಟು ಮೊಟ್ಟೆ ಇದೆ? 10 ಮೊಟ್ಟೆ ಇದೆ. ಎಷ್ಟು ಜನಕ್ಕೆ ಹಂಚಬೇಕು? 3 ಜನಕ್ಕೆ ಹಂಚಬೇಕು. ಯಾವ ತರ ಹಂಚಬೇಕು? ಪೂರ್ಣವಾಗಿ ಹಂಚಬೇಕು. ಯಾವುದೇ ಕಾರಣಕ್ಕೂ ಮೊಟ್ಟೆನ ಏನ್ ಮಾಡಂಗಿಲ್ಲ, ಕಟ್ ಮಾಡಂಗಿಲ್ಲ, ಭಾಗ ಮಾಡಂಗಿಲ್ಲ. ಹಂಗಾದ್ರೆ ಇವಾಗ ಯಾವ ತರ ಹಂಚ್ತೀರಾ? ಒಬ್ರಿಗೆ ಎಷ್ಟು ಮೊಟ್ಟೆ ಸಿಗುತ್ತೆ ಪೂರ್ಣವಾಗಿ ಹಂಚಿದ್ರೆ? 10 ಮೊಟ್ಟೆನ 3 ಜನಕ್ಕೆ ಪೂರ್ಣವಾಗಿ ಹಂಚಿ ಒಬ್ರಿಗೆ ಎಷ್ಟು ಸಿಗುತ್ತೆ? 3 ಸಿಗುತ್ತಲ್ವಾ? ಒಬ್ಬೊಬ್ಬರಿಗೆ 3 ಸಿಗುತ್ತೆ. ತಟ್ಟೆ ಒಳಗೆ ಎಷ್ಟು ಉಳಿಯುತ್ತೆ? 1. ಕರೆಕ್ಟಾ? ಅಂದ್ರೆ ನಿಮ್ಮ ಹತ್ರ ಎಷ್ಟು ಮೊಟ್ಟೆ ಇತ್ತು? 10 ಮೊಟ್ಟೆ ಇತ್ತು. ಇದನ್ನ ನಾವು ಭಾಗಾಕಾರದಲ್ಲಿ ಭಾಜ್ಯ ಅಂತ ಹೇಳ್ತೀವಿ. ನೀವು ಯಾವ್ದನ್ನ ಹಂಚ್ತೀರೋ ಅದೇನದು? ಏನದು? ಭಾಜ್ಯ. ಎಷ್ಟು ಜನಕ್ಕೆ ಹಂಚ್ಬೇಕು? 3 ಜನಕ್ಕೆ ಹಂಚ್ಬೇಕು. ಅದು ಏನದು? ಭಾಜಕ. 3 ಜನಕ್ಕೆ ಹಂಚಿದ್ರಿ ಅಲ್ವಾ? ಇವಾಗ 10 ಮೊಟ್ಟೆನ 3 ಜನಕ್ಕೆ ಯಾವ ತರ ಹಂಚಿದ್ದೀರಾ? ಪೂರ್ಣ ಪ್ರಮಾಣದಲ್ಲಿ ಹಂಚಿದಾಗ ಒಬ್ರಿಗೆ ಎಷ್ಟು ಮೊಟ್ಟೆ ಸಿಕ್ತು ಹೇಳೋ? 3 ಮೊಟ್ಟೆ ಸಿಕ್ತು. ಎಷ್ಟು ಜನಕ್ಕೆ? ಒಬ್ರಿಗೆ 3 ಮೊಟ್ಟೆ. ಲಾಸ್ಟಿಗೆ ಎಷ್ಟು ಉಳೀತು ಹೇಳ? ತಟ್ಟೆಲಿ ಎಷ್ಟು ಉಳೀತು? 1. ಹಂಗ ಲಾಸ್ಟ್ ಉಳೀತಲ್ಲ, ಅದೇನದು? ಶೇಷ. ಅರ್ಥ ಆಯ್ತಾ? 10 ಮೊಟ್ಟೆ ಇತ್ತು, ಅದು ಭಾಜ್ಯ. ಅದನ್ನ 3 ಜನಕ್ಕೆ ನಾವು ಹಂಚಬೇಕು, ಅದು ಭಾಜಕ. 3 ಜನಕ್ಕೆ ಹಂಚಿದಾಗ ಒಬ್ಬರಿಗೆ 3 ಮೊಟ್ಟೆ ಸಿಗುತ್ತೆ, ಅದೇನದು? ಭಾಗಲಬ್ಧ. ಹಂಚಿದ್ಮೇಲೆ ಪೂರ್ಣ ಪ್ರಮಾಣದಲ್ಲಿ ಹಂಚಿದ್ಮೇಲೆ ಲಾಸ್ಟಿಗೆ 1 ಮೊಟ್ಟೆ ಹಂಗೆ ಉಳ್ಕೊಂಡ್ಬಿಟ್ಟಿದೆ, ಅದೇನದು? ಶೇಷ. ಕರೆಕ್ಟಾ? ಈಗ ಇನ್ನೊಂದು ಲೆಕ್ಕ ಮಾಡೋಣ. ಇವಾಗ 9 ಮೊಟ್ಟೆ ಇದೆ. ಎಷ್ಟು ಮೊಟ್ಟೆ ಇದೆ? 9 ಮೊಟ್ಟೆ ಇದೆ. 9 ಮೊಟ್ಟೆಯನ್ನ ಇಬ್ರಿಗೆ ಹಂಚ್ಬೇಕು. ಎಷ್ಟು ಜನಕ್ಕೆ ಹಂಚ್ಬೇಕು? ಇಬ್ರಿಗೆ ಹಂಚ್ಬೇಕು. ಯಾವ ತರ ಹಂಚ್ಬೇಕು? ಕಂಡೀಷನ್ ಇದೆ. ಮೊಟ್ಟೆನ ಏನ್ ಮಾಡಬಾರ್ದು? ಕಟ್ ಮಾಡಬಾರ್ದು. ಕಟ್ ಮಾಡ್ದೇನೆ ಪೂರ್ಣ ಪ್ರಮಾಣದಲ್ಲಿ ಹಂಚಬೇಕು. ಅರ್ಥ ಆಯ್ತಾ? ಓಕೆ. ಇವಾಗ 9 ಮೊಟ್ಟೆನ ಇಬ್ರಿಗೆ ಹಂಚಿದ್ರೆ ಒಬ್ರಿಗೆ ಎಷ್ಟು ಮೊಟ್ಟೆ ಸಿಗುತ್ತೆ? 9 ಮೊಟ್ಟೆನ ಇಬ್ರಿಗೆ ಹಂಚಿದ್ರೆ ಪೂರ್ಣ ಪ್ರಮಾಣದಲ್ಲಿ ಒಬ್ರಿಗೆ ಎಷ್ಟು ಸಿಗುತ್ತೆ? ಒಬ್ಬೊಬ್ರು ಎಷ್ಟು ತಗೊಳ್ಬೋದು? ಸಮನಾಗಿ 4 ತಗೊಳ್ಬೋದು. ಇನ್ನ ಎಷ್ಟು ಉಳಿದ್ಬಿಡುತ್ತೆ? 1 ಉಳ್ಕೊಂಡ್ಬಿಟ್ಟಿದೆ. ನನಗೆ ಅರ್ಥ ಆಗ್ತಿದೆಯಲ್ವಾ? ಹೆಂಗ್ ಹಂಚ್ಬೇಕು? ಪೂರ್ಣ ಪ್ರಮಾಣದಲ್ಲಿ ಹಂಚ್ಬೇಕು. ಕಟ್ ಮಾಡೋಂಥ ಸಂದರ್ಭ ಏನ್ ಮಾಡಬಾರ್ದು? ಕಟ್ ಮಾಡಬಾರ್ದು. ಅದೆಲ್ಲಿಡ್ಬೇಕು? ತಟ್ಟೆಲಿ ಇಡಬೇಕು. ಎಷ್ಟು ಮೊಟ್ಟೆ ಇತ್ತು? 9. ಎಷ್ಟು ಭಾಗ ಮಾಡಿದ್ರಿ? ಎಷ್ಟು ಜನಕ್ಕೆ ಭಾಗ ಮಾಡಿದ್ರಿ? ಇಬ್ರಿಗೆ. ಒಬ್ರಿಗೆ ಎಷ್ಟು ಮೊಟ್ಟೆ ಸಿಕ್ತು? 4 ಮೊಟ್ಟೆ ಸಿಕ್ಕಿದೆ. ಲಾಸ್ಟಿಗೆ ತಟ್ಟೆಲಿ ಎಷ್ಟು ಮೊಟ್ಟೆ ಉಳ್ಕೊಂಡಿದೆ? ಹಂಗಾರೆ ಇದರಲ್ಲಿ ಭಾಜ್ಯ ಯಾವುದು?
ಯಾವುದು? 9. ವೆರಿ ಗುಡ್. 9 ಅನ್ನೋದೇನು? ಭಾಜ್ಯ. 2 ಏನು? ಭಾಜಕ. ಎಷ್ಟು ಭಾಗ ಮಾಡ್ತೀವಿ, ಎಷ್ಟು ಜನಕ್ಕೆ ಹಂಚ್ತಾ ಇದ್ದೀವಿ, ಅದೇ ಭಾಜಕ. ಒಬ್ರಿಗೆ ಎಷ್ಟು ಸಿಕ್ತೋ? 4 ಮೊಟ್ಟೆ ಸಿಗ್ತಾ ಇದೆ. ಏನದು? ಭಾಗಲಬ್ಧ. ಲಾಸ್ಟಿಗೆ ತಟ್ಟೆಯಲ್ಲಿ ಎಷ್ಟು ಮೊಟ್ಟೆ ಉಳ್ಕೊಂಡಿದೆ? 1 ಉಳ್ಕೊಂಡಿದೆ. ಹಂಗಾರೆ ಇದನ್ನ ಏನಂತ ಹೇಳ್ತೀವಿ ನಾವು? ಶೇಷ. ಕರೆಕ್ಟಾ? ಇದು ಶೇಷ. ಕೆಲವು ಸಂದರ್ಭದಲ್ಲಿ ನಾವು ಹಂಚಬೇಕಾದ್ರೆ ಶೇಷ ಉಳ್ಕೊಳ್ಳುತ್ತೆ, ಕೆಲವು ಸಂದರ್ಭದಲ್ಲಿ ಶೇಷ ಇರಲ್ಲ. ಹಂಗಾದ್ರೆ ಶೇಷ ಇಲ್ಲದೆ ಇರೋ ಸಂದರ್ಭವನ್ನು ನಾವಿವಾಗ ನೆನಪಿಸ್ಕೊಳ್ಳೋಣ. ನೋಡೋಣ, ಈಗ ನೋಡ್ಕೊಳ್ಳಿ. ಈಗ ನೋಡಿ, 10 ಮೊಟ್ಟೆ ಇದೆ. 5 ಜನಕ್ಕೆ ನಾವು ಹಂಚೋಣ ಅದನ್ನ. ಎಷ್ಟು ಜನಕ್ಕೆ? 5 ಜನಕ್ಕೆ ಹಂಚೋಣ. ಎಷ್ಟು ಮೊಟ್ಟೆ ಇದೆ? 10 ಮೊಟ್ಟೆಗಳು. ಎಷ್ಟು ಜನಕ್ಕೆ ಹಂಚಬೇಕು? 5 ಜನಕ್ಕೆ ಹಂಚಬೇಕು. ಹಂಗಾದ್ರೆ ಒಬ್ರಿಗೆ ಎಷ್ಟು ಮೊಟ್ಟೆ ಸಿಗುತ್ತೆ? ಒಬ್ಬರಿಗೆ 2 ಸಿಕ್ಬಿಡ್ತು. ಇನ್ನ ಮೊಟ್ಟೆ ತಟ್ಟೆಲಿ ಉಳಿಯುತ್ತಾ? ಇಲ್ಲ. ಹಂಗಾರೆ ಏನು? ಎಷ್ಟು ತಟ್ಟೆಲಿ ಎಷ್ಟು ಮೊಟ್ಟೆ ಇದೆ? 0. ಭಾಜ್ಯ ಎಷ್ಟು? 10. ಭಾಜಕ ಹೇಳ್ರಪ್ಪ? 5. ಒಬ್ರಿಗೆ ಎಷ್ಟು ಬಂದಿದೆ? 2 ಮೊಟ್ಟೆ ಸಿಕ್ಕಿದೆ. ಏನದು? ಭಾಗಲಬ್ಧ. ಲಾಸ್ಟಿಗೆ ತಟ್ಟೆಲಿ ಎಷ್ಟು ಉಳಿದಿದೆ? 0. ಏನು ಉಳಿದಿಲ್ಲ. ಹಂಗಾರೆ ಶೇಷ ಎಷ್ಟು ಉಳಿತು? 0. ಹಂಗಾದ್ರೆ ಇಲ್ಲಿ ನಾವು 2 ಅಂಶವನ್ನ ಗಮನಿಸ್ಬೋದು. ನೀವು ಭಾಗಾಕಾರ ಮಾಡಬೇಕಾದ್ರೆ ಕೆಲವು ಸಂದರ್ಭದಲ್ಲಿ ಶೇಷ ಎಷ್ಟು ಬರುತ್ತೆ? 0 ಬರುತ್ತೆ. ಕೆಲವು ಸಂದರ್ಭದಲ್ಲಿ ಶೇಷ 0 ಬರಲ್ಲ. 0 ಬಿಟ್ಟು ಬೇರೆ ಏನೋ ಬರುತ್ತೆ, ಏನೋ ಉಳ್ಕೊಳ್ಳುತ್ತೆ. 1, 2, 3 ಹತ್ರ ಬರುತ್ತೆ. ಯಾವ ಸಂಖ್ಯೆಯಿಂದ ನೀವು ಭಾಗ ಮಾಡಿದಾಗ ಶೇಷ 0 ಬರುತ್ತೆ, ಅವಾಗ ಅದನ್ನ ನಾವು ನಿಶ್ಶೇಷವಾಗಿ ಭಾಗ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ 5 10ನ್ನ ನಿಶ್ಶೇಷವಾಗಿ ಭಾಗಾಕಾರ ಮಾಡುತ್ತೆ, ಭಾಗ ಮಾಡುತ್ತೆ ಅಂತ ಹೇಳ್ಬೋದು. ಯಾವಾಗ ಶೇಷ 0 ಬಂದ್ರೆ 5 ಅಂತಕ್ಕಂಥ ಸಂಖ್ಯೆ 10 ಅಂತಕ್ಕಂಥ ಸಂಖ್ಯೆಯನ್ನ ನಿಶ್ಶೇಷವಾಗಿ, ನಿಶ್ಶೇಷ ಅಂದ್ರೆ ಏನು ಇಲ್ಲ ಅಂತ, ನಿಶ್ಶೇಷವಾಗಿ ಭಾಗ ಮಾಡುತ್ತೆ. ಇಲ್ಲಿ 2 ಅಂತಕ್ಕಂಥ ಸಂಖ್ಯೆ 9ನ್ನ ಏನ್ ಮಾಡ್ತಿಲ್ಲ? ನಿಶ್ಶೇಷವಾಗಿ ಭಾಗ ಮಾಡ್ತಾ ಇಲ್ಲ, ಅಂದ್ರೆ ಪೂರ್ಣವಾಗಿ ಭಾಗ ಮಾಡ್ತಾ ಇಲ್ಲ ಅಲ್ವಾ? ಎಷ್ಟು ಉಳ್ಕೊಂಡ್ಬಿಟ್ಟಿದೆ? 1 ಉಳ್ಕೊಂಡ್ಬಿಟ್ಟಿದೆ. ಅರ್ಥ ಆಯ್ತಾ? ಹಂಗಾದ್ರೆ ಭಾಗಾಕಾರ ಮಾಡ್ಬೇಕಾದ್ರೆ ಕೆಲವು ಸಂದರ್ಭದಲ್ಲಿ ಶೇಷ ಏನ್ ಬರುತ್ತೆ? 0 ಬರುತ್ತೆ. ಕೆಲವು ಸಂದರ್ಭದಲ್ಲಿ ಶೇಷ 0 ಬರಲ್ಲ. ಶೇಷ 0 ಬಂದಿದೆ ಅಂದ್ರೆ ಅದು ಪೂರ್ಣವಾಗಿ ಭಾಗ ಆಗಿದೆ ಅಂತ. ಹೆಂಗ್ ಭಾಗ ಆಗಿದೆ? ಪೂರ್ಣವಾಗಿ, ಇನ್ನೇನು ಉಳ್ಕೊಳ್ಳಲ್ಲ ಅಂತ. ಶೇಷ 0 ಬಂದಿಲ್ಲ ಅಂದ್ರೆ ಅದು ಪೂರ್ಣವಾಗಿ ಭಾಗ ಆಗಿಲ್ಲ. ಈಗ 9ನ್ನ 2 ಭಾಗ ಮಾಡೋ, 9ನ್ನ 2 ಭಾಗ ಸಮನಾಗಿ ಮಾಡಿದಾಗ, ಪೂರ್ಣವಾಗಿ ಭಾಗ ಮಾಡಿದಾಗ ಒಬ್ರಿಗೆ 4, ಇನ್ನೊಬ್ರಿಗೆ 4 ಸಿಕ್ತು. ಇನ್ನ ಒಂದನ್ನ ಹಂಚ್ಬೇಕು, ಬಟ್ ನಾನು ಕಂಡೀಷನ್ ಹಾಕ್ಬಿಟ್ಟಿದೀನಿ, ಪೂರ್ಣವಾಗಿ ಭಾಗ ಮಾಡ್ಬೇಕು, ಯಾವುದೇ ಕಾರಣಕ್ಕೂ ಏನ್ ಮಾಡಂಗಿಲ್ಲ, ಕಟ್ ಮಾಡಂಗಿಲ್ಲ ಅಂತ. ಹಂಗಾದ್ರೆ 9ರಲ್ಲಿ 4 ಮೊಟ್ಟೆ ಅವನಿಗೆ ಕೊಟ್ಟು 4 ಮೊಟ್ಟೆ ಇವನಿಗೆ ಕೊಟ್ರೆ ಇನ್ನೊಂದು ಮೊಟ್ಟೆ ಎಲ್ಲಿ ಉಳ್ಕೊಂಡ್ಬಿಡುತ್ತೆ? ತಟ್ಟೆಲ್ಲಿ ಉಳ್ಕೊಂಡ್ಬಿಡುತ್ತೆ. ಹಂಗಾಗಿ ಶೇಷ ಎಷ್ಟಿದೆ? 1. ಶೇಷ 0 ಬಂದಿಲ್ಲ ಅಂದ್ರೆ ಆ ಸಂಖ್ಯೆ ನಿಶ್ಶೇಷವಾಗಿ ಭಾಗ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಇದು ಪೂರ್ಣವಾಗಿ ಭಾಗ ಆಗ್ತಿಲ್ಲ ಅಂತ, ಇದು ಪೂರ್ಣವಾಗಿ ಭಾಗ ಆಗ್ತಾ ಇದೆ ಅಂತ ಅರ್ಥ. ಗೊತ್ತಾಯ್ತು ಹೇಳ್ತಿರೋದು? ಹಂಗಾದ್ರೆ ಇವಾಗ ನಾನು ಯಾರನ್ನ ಕೇಳ್ತೀನಿ ಅವ್ರು ಮಾತ್ರ ಹೇಳ್ಬೇಕು. ಹೇಳ್ತೀರಾ? ಓಕೆ. ಇವಾಗ ಆಶೀಶ್ ಎದ್ದೊಳ್ತಾನೆ. ಆಶೀಶ್ ಎದ್ದೇಳಪ್ಪ. ಎದ್ದ? ಓಕೆ. ಇವಾಗ ನಿನ್ನ ಹತ್ರ 8 ಚಾಕ್ಲೇಟ್ ಇದೆ. ಎಷ್ಟು ಚಾಕ್ಲೇಟ್ ಇದೆ? 8 ಚಾಕ್ಲೇಟ್ ಇದೆ. 8 ಚಾಕ್ಲೇಟ್ನ ನಿಮ್ಮ ಫ್ರೆಂಡ್ಸ್ ನೀವು 3 ಜನ ಹಂಚ್ಕೊಬೇಕು. ಒಟ್ಟು 8 ಚಾಕ್ಲೇಟ್ ಇದೆ. ಎಷ್ಟು ಜನ? 3 ಜನ ವಿದ್ಯಾರ್ಥಿಗಳು ಹಂಚ್ಕೊಬೇಕು ಇವಾಗ ಅಲ್ವಾ? ನಾನು ಹೇಳ್ತಾ ಇದ್ದೀನಿ ಪೂರ್ಣವಾಗಿ ಹಂಚ್ಕೊಬೇಕು ಚಾಕ್ಲೇಟ್ನ. ಚಾಕ್ಲೇಟ್ ಕಟ್ ಮಾಡಬಾರ್ದು. ತಟ್ಟೆಲಿ 8 ಚಾಕ್ಲೇಟ್ ಇದೆ, ನೀವು 3 ಜನ ಸಮನಾಗಿ ಹಂಚ್ಕೊಬೇಕು. ಯಾವುದೇ ಕಾರಣಕ್ಕೂ ಚಾಕ್ಲೇಟ್ನ ಕಟ್ ಮಾಡಬಾರ್ದು.
ಅಕಸ್ಮಾತ್ ಏನ್ ಆತರ ಉಳಿದ್ರೆ ತಟ್ಟೆಲೆ ಬಿಟ್ಬಿಡ್ಬೇಕು. ಈಗ ಒಬ್ರಿಗೆ ಎಷ್ಟು ಚಾಕ್ಲೇಟ್ ಬರುತ್ತೆ ಆಶೀಶ್? 2 ಚಾಕ್ಲೇಟ್ ಬರುತ್ತಲ್ವಾ, ಕರೆಕ್ಟಾ? ಹಂಗಾದ್ರೆ ಎರಡನ್ನ ನಾವೇನಂತ ಕರಿತೀವಪ್ಪ? ಭಾಗಲಬ್ಧ ಅಂತ ಹೇಳ್ತೀವಿ. ವೆರಿ ಗುಡ್. ಹಂಗಾದ್ರೆ 2 ಚಾಕ್ಲೇಟ್ ಬರುತ್ತೆ. ಎಷ್ಟು ಜನಕ್ಕೆ? ಒಬ್ರಿಗೆ ತಲಾ 2 ಚಾಕ್ಲೇಟ್ ಬರುತ್ತೆ, ಒಬ್ರಿಗೆ 2 ಚಾಕ್ಲೇಟ್ ಬರುತ್ತೆ. ಶೇಷ ಎಷ್ಟು ಉಳಿಯುತ್ತಪ್ಪ? ತಟ್ಟೆಯಲ್ಲಿ ಎಷ್ಟು ಚಾಕ್ಲೇಟ್ ಉಳಿಯುತ್ತೆ? 2 ಚಾಕ್ಲೇಟ್ ಹಂಗೆ ತಟ್ಟೆಯಲ್ಲಿ ಉಳಿಯುತ್ತೆ. ಹಂಗಾರೆ ಅದೇನದು? ಹಂಗಾರೆ ಆಶೇಷ್ ನನಗೆ ಹೇಳ್ಬೇಕೀಗ, 8ನ್ನ 3 ನಿಶೇಷವಾಗಿ ಭಾಗಾಕಾರ ಮಾಡುತ್ತಾ? 8ನ್ನ 3 ನಿಶೇಷವಾಗಿ ಭಾಗ ಮಾಡುತ್ತಾ? ನಿಶೇಷವಾಗಿ ಭಾಗ ಮಾಡಲ್ಲ. ಯಾಕೆ ಮಾಡಲ್ಲ? ನಿಶೇಷವಾಗಿ ಭಾಗ ಮಾಡಿದ್ರೆ ಶೇಷ ಏನ್ ಬರ್ಬೇಕಾಗಿತ್ತು? 0 ಬರ್ಬೇಕಾಗಿತ್ತು. ಇಲ್ಲೇನು ಉಳಿಬಾರದು. ನಿಶೇಷ ಅಂದ್ರೆ ಉಳಿಬಾರದು. ಹಂಗಾರೆ ಶೇಷ ಬರಬಾರ್ದಾಗಿತ್ತು. ಇಲ್ಲಿ 2 ಬಂದಿದೆ ಅಂದ್ರೆ 8ನ್ನ 3 ಜನ ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿದ್ರೆ 8 ಚಾಕ್ಲೇಟ್ನ ಯಾವ ತರ ಹಂಚ್ಬೇಕು? ಒಬ್ಬೊಬ್ಬರಿಗೆ 2 2 2 ಸಿಗುತ್ತೆ, ಇನ್ನ 2 ಚಾಕ್ಲೇಟ್ ಹಂಗೆ ಉಳ್ಕೊಂಡ್ಬಿಡುತ್ತೆ. ಹಂಗಾರೆ ಇದರಲ್ಲಿ 8 ಅನ್ನೋದೇನೋ? ಭೂಮಿಕಾ ಹೇಳಮ್ಮ, 8 ಅನ್ನೋದೇನೋ? ಭಾಜ್ಯ. ಚಂದನ 3 ಏನಮ್ಮ? ಭಾಜಕ. ತ್ರಿಷಾ 2 ಏನಮ್ಮ? ಭಾಗಲಬ್ಧ. ಚಿರಂಜೀವಿ ಈ 2 ಏನಪ್ಪ ಲಾಸ್ಟಿಗೆ ಉಳಿಯೋದು? ಶೇಷ. ಕರೆಕ್ಟಾ? ಹಂಗಾದ್ರೆ ನೀವು ಭಾಗಾಕಾರ ಕ್ರಿಯೆಯಲ್ಲಿ ಪ್ರಮುಖವಾಗಿ 4 ಅಂಶಗಳನ್ನ ಗಮನಿಸಬೇಕು. ಭಾಜ್ಯ, ಯಾವುದನ್ನ ನಾವು ಭಾಗಾಕಾರ ಮಾಡ್ತೀವೋ ಅದು ಭಾಜ್ಯ, ಯಾವುದ್ರಿಂದ ಭಾಗಿಸ್ತೀವೋ ಅದು ಭಾಜಕ. ಭಾಗಾಕಾರ ಮಾಡಿದಾಗ ಒಬ್ರಿಗೆ ಎಷ್ಟು ಸಿಗುತ್ತಲ್ವಾ ಅದೇನದು? ಭಾಗಲಬ್ಧ. ಎಲ್ಲ ಹಂಚ್ಕೊಂಡಾದ್ಮೇಲೆ ಲಾಸ್ಟಿಗೆ ಉಳಿಯುತ್ತಲ್ವಾ ಅದೇನದು? ಶೇಷ. ಎಲ್ಲಾರು ಪೂರ್ಣವಾಗಿ ಹಂಚ್ಕೊಂಡಾದ್ಮೇಲೆ, ಪೂರ್ಣವಾಗಿ ಹಂಚ್ಕೊಳ್ತೀರಾ, ನನಗ್ 3 ನಿನಗೆ 5 ನನಗೆ 4 ಈ ತರ ಹಂಚ್ಕೊಳ್ತೀರಾ, 4 4 4 4 ಹಂಚ್ಕೊಳ್ತೀರಾ, ಸಮನಾಗಿ ಹಂಚ್ಕೊಳ್ತೀರಾ. ಹಂಚ್ಕೊಂಡಾದ್ಮೇಲೆ ಇನ್ನೂ ತಟ್ಟೆಯಲ್ಲಿ ಉಳಿದು ಬಿಟ್ರೆ ಅದೇ ಶೇಷ. ಕೆಲವು ಸಲ ಶೇಷ ಇರುತ್ತೆ, ಕೆಲವು ಸಲ ಶೇಷ ಇರಲ್ಲ. ಅರ್ಥ ಇದೆ ಹೇಳ್ತಿರೋದು? ಹಂಗಾರೆ ಇದೇ ಭಾಗಾಕಾರ ಕ್ರಿಯೆಯನ್ನು ನಾವು ಗಣಿತದಲ್ಲಿ ಯಾವ ತರ ಮಾಡ್ಬೋದು ನೋಡೋಣ. ಇಲ್ಲಿ ಕೇಳಿಸ್ಕೊಳ್ಳಿ. ಇವಾಗ 9 ಭಾಗಿಸು 3 ಹೇಳೋ. 9 ಭಾಗಿಸು 3 ಅಂದ್ರೆ 9ನ್ನ 3ರಿಂದ ಭಾಗಿಸು ಅಂತ ಅರ್ಥ. ಅಥವಾ ಇನ್ನೊಂದ್ಸಲ ಹೇಳೋದಾದ್ರೆ 9 ರೂಪಾಯಿ ದುಡ್ಡಿದೆ, 9 ರೂಪಾಯಿ ದುಡ್ಡನ್ನ 3 ಜನಕ್ಕೆ ಏನ್ ಮಾಡ್ಬೇಕು? ಹಂಚ್ಬೇಕು, ಪೂರ್ಣವಾಗಿ ಹಂಚ್ಕೊಬೇಕು. ಹಂಚೋಣ. ಇವಾಗ ಯಾವ ತರ ಓದ್ಬೇಕು ಇದನ್ನ? 9 ಭಾಗಿಸು 3 ಹೇಳೋ. ಅಂದ್ರೆ 9ನ್ನ 3ರಿಂದ ಭಾಗಿಸ್ಬೇಕು. ಭಾಗಿಸೋಣ. ಓಕೆ, ಭಾಜ್ಯವನ್ನ ಫಸ್ಟ್ ಬರ್ಕೊಳ್ಳಿ. ಈ ತರ ಹಾಕೊಳ್ತೀರಾ ಅಲ್ವಾ? ಭಾಜಕವನ್ನ ಇಲ್ಲಿ ಬರ್ಕೊಳ್ಳಿ. ನೋಡಿ, ಭಾಗಾಕಾರ ಮಾಡ್ಬೇಕಾದ್ರೆ ಪ್ರಮುಖವಾಗಿ ಏನ್ ಗಮನಿಸ್ಬೇಕು ನೀವು ಅಂತ ಅಂದ್ರೆ, ಭಾಜ್ಯ ಭಾಜಕಕ್ಕಿಂತ ದೊಡ್ಡದಿರ್ಬೇಕು. ಭಾಜ್ಯ ಭಾಜಕಕ್ಕಿಂತ ದೊಡ್ಡದಿರ್ಬೇಕು. ಇದೇನಾದ್ರೂ ಇದಕ್ಕಿಂತ ಚಿಕ್ಕದಿದ್ರೆ ಭಾಗಾಕಾರ ಮಾಡೋದಕ್ಕೆ ಆಗಲ್ಲ. ಇಲ್ಲಿ 9 3ಕ್ಕಿಂತ ದೊಡ್ಡದಿದೆ, ಭಾಗಾಕಾರ ಮಾಡ್ಬೋದು. ಹಂಗಾರೆ ಇವಾಗ ಭಾಜಕದ ಮಗ್ಗಿ, ಭಾಜಕ ಎಷ್ಟಿದೆ? 3 ಇದೆ. 3 ಮಗ್ಗಿ ಹೇಳು. ಎಲ್ಲಿವರೆಗೂ ಹೇಳ್ಬೇಕು? 9 ಬರೋವರೆಗೂ ಹೇಳ್ಬೇಕು. 9ಕ್ಕಿಂತ ಮೇಲೆ ಹೋಗ್ಬಾರ್ದು. ರೆಡಿ? ಓಕೆ. 3 1 3, 3 2 6, 3 3 9. ಹಂಗಾರೆ 3 ಎಷ್ಟು ಬರುತ್ತಪ್ಪ? 9. ಕರೆಕ್ಟಾ? ಇವಾಗ ಈ ಸಂಖ್ಯೆನ ಮೈನಸ್ ವ್ಯವಕಲನ ಮಾಡಬೇಕು. 9 ಮೈನಸ್ 9 ಎಷ್ಟು ಉಳಿತಪ್ಪ? 0. ಅರ್ಥ ಆಯ್ತಾ? ಇಲ್ಲಿ ಏನು ನೀನು ಯಾವ ಸಂಖ್ಯೆನ ಭಾಗಾಕಾರ ಮಾಡಿದ್ಯಾ? ಇದೇನಿದು? ಭಾಗಲಬ್ಧ. ಭಾಗಲಬ್ಧನಾ? ವೆರಿ ಗುಡ್. ಏನದು? ಭಾಜ್ಯ. ಇದು ಏನದು? ಭಾಜಕ. ಭಾಜಕ. ಇದು ವೆರಿ ಗುಡ್. ಭಾಗಲಬ್ಧ ಅಂದ್ರೆ ಒಬ್ರಿಗೆ ಎಷ್ಟು ಸಿಗುತ್ತೆ ಅಲ್ವಾ? ಶೇಷ ಎಷ್ಟು ಬಂದಿದೆ ಇಲ್ಲಿ? 0. ಇದು ಶೇಷ. ಇಲ್ಲಿ ನಿಶೇಷವಾಗಿ ಭಾಗ ಆಗಿದೆಯೋ ಇಲ್ವೋ? ಹಂಗಾದ್ರೆ 9 3ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ನೋಡು, 9 3ರಿಂದ ನಿಶೇಷವಾಗಿ ಭಾಗ ಆಗಿದೆ. ಹಂಗಾರೆ ಇವಾಗ ಅದೇ 9ನ್ನ ನಾವು 5ರಿಂದ ಭಾಗ ಮಾಡೋಣ. ಎಷ್ಟರಿಂದ ಭಾಗ ಮಾಡೋಣ? 5ರಿಂದ ಭಾಗ ಮಾಡೋಣ.
5 1 5, 5 ಎಳ್ಳ ಹೋಗಕ್ಕಾಗಲ್ಲ, ಯಾಕೆ ಜಾಸ್ತಿ ಆಗ್ಬಿಡ್ತು. ಹಂಗಾರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. 5 1 5, 5 1 5, 9 ಮೈನಸ್ 5, 9 5 ಹೋದ್ರೆ 4. ಹಂಗಾದ್ರೆ 9ರಲ್ಲಿ 5 ಭಾಗ ಮಾಡಿದ್ರೆ 9 ಮೊಟ್ಟೆನ 5 ಜನಕ್ಕೆ ಪೂರ್ಣವಾಗಿ ಭಾಗ ಮಾಡಕ್ ಹೋದ್ರೆ ಒಬ್ಬೊಬ್ರಿಗೆ ಎಷ್ಟು ಸಿಗುತ್ತೆ? 1 ಸಿಗುತ್ತೆ. ಆಮೇಲೆ ಎಷ್ಟು ಉಳ್ಕೊಂಡ್ಬಿಡ್ತು? 4. ಅದು ನೀವು ಹಂಚಕ್ಕಾಗುತ್ತಾ 4? ಯಾಕೆ ಇರೋದು ಎಷ್ಟನೇ ಇವಾಗ? 5 ಜನ. ಮೊದ್ಲೆಲ್ರಿಗೂ 1 ಕೊಟ್ಕೊಂಡ್ಬಂದು 5 ಆಯ್ತು. ಇನ್ನು ಎಷ್ಟು ಉಳಿತು? 4 ಉಳ್ಕೊಂಡ್ಬಿಟ್ಟಿದೆ. ಆ 4 ಮತ್ತೆ ಹಂಚಕ್ಕಾಗುತ್ತಾ? ಇಲ್ಲ. ಹಂಗಾರೆ ತಟ್ಟೆಲಿ ಎಷ್ಟು ಉಳ್ಕೊಳ್ತು? ಹಂಗಾರೆ ಒಬ್ರಿಗೆ ಎಷ್ಟು ಸಿಗುತ್ತೆ? 9 ಮೊಟ್ಟೆನ 9 ಮೊಟ್ಟೆಗಳನ್ನ ನೀವು 5 ಜನಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪೂರ್ಣ ಭಾಗದಲ್ಲಿ ಹಂಚಿದ್ರೆ ಒಬ್ಬೊಬ್ರಿಗೆ 1 ಮೊಟ್ಟೆ ಸಿಗುತ್ತೆ. 4 ಮೊಟ್ಟೆ ಎಲ್ಲಿ ಉಳ್ಕೊಡುತ್ತೆ? ತಟ್ಟೆಯಲ್ಲೇ ಉಳ್ಕೊಂಡ್ಬಿಡುತ್ತೆ. ಕರೆಕ್ಟಾ? ಹಂಗಾದ್ರೆ ಇವಾಗ ಇದರಲ್ಲಿ ಭಾಗಲಬ್ಧ ಎಷ್ಟು? ಭಾಗಲಬ್ಧ ಎಷ್ಟು? 1. ಭಾಜಕ ಎಷ್ಟು? 5. ಭಾಜ್ಯ ಶೇಷ ನನಗೆ ಇವಾಗ ಆನ್ಸರ್ ಮಾಡಿ. 9 5ರಿಂದ ನಿಶ್ಶೇಷವಾಗಿ ಭಾಗ ಆಗುತ್ತಾ? 9 5ರಿಂದ ನಿಶ್ಶೇಷವಾಗಿ ಭಾಗ ಆಗಲ್ಲ. ಇಲ್ಲಿ ನೀವು ಪ್ರಮುಖವಾಗಿ 2 ಅಂಶವನ್ನ ಗಮನಿಸಬೇಕು. ಭಾಜ್ಯ ಯಾವಾಗ್ಲೂ ಭಾಜಕಕ್ಕಿಂತ ದೊಡ್ಡದಿರ್ಬೇಕು. ಇಲ್ಲಿ ಮಗ್ಗಿ ಹೇಳಿ ಬರ್ಕೊಂಡಾದ್ಮೇಲೆ ಆ ಸಂಖ್ಯೆ ಏನ್ ಮಾಡ್ಬೇಕು ನೀವು? ಮೈನಸ್ ಅಂದ್ರೆ ವ್ಯವಕಲನ ಮಾಡ್ಬೇಕು. ಏನ್ ಮಾಡ್ಬೇಕು? ವ್ಯವಕಲನ ಮಾಡಿ ಬರ್ಕೊಬೇಕು. ಅರ್ಥ ಆಯ್ತಾ? ಹಂಗಾರೆ ಏನಾದ್ರು ಡೌಟ್ ಇದೆಯಾ? ಇಲ್ಲ. ಈ ರೀತಿಯಾಗಿ ನಾವು ಸುಲಭವಾಗಿ ಏನ್ ಮಾಡ್ಬೋದು? ವಸ್ತುಗಳನ್ನ ಏನ್ ಮಾಡ್ಬೋದು? ಭಾಗಾಕಾರವನ್ನ ಮಾಡ್ಬೋದು. ಎಲ್ರಿಗೂ ಧನ್ಯವಾದಗಳು. ಈ ಊಟಕ್ಕೆ ಟೈಮ್ ಆಯ್ತು, ನಡೀರಿ.